ಭಾವನಾತ್ಮಕ ಅಂತೆ, ಕೈ ಹಿಡ್ಕೊಂಡು ಓಡಾಡೋದಂತೆ. ಮೊನ್ನೆ ನೆಕ್ಕಣಂಗ್ ಉಗ್ದವ್ರೆ ಸುದೀಪ್ ಸರ್ ಎಲ್ಲಾರ್ಗು ಕೊಡೋ ಕಾರಣಗಳು ಕರೆಕ್ಟಾಗಿ ಕೊಡ್ರಲ್ಲೋ ಅಂತ ಮಾತ ಅರ್ಥ ಆಗೋರ ಹತ್ರ ವಾದಿಸ್ಬೋದು. ಅದಕ್ಕೆ ನಾನು ಹೇಳಲಿಲ್ಲ, ಬಂದು ಒಪ್ಕೊಳ್ಳೋರು ಅರ್ಥ ಆಗೋರ ಹತ್ರ ಹೇಳ್ಬೋದು, ಹೇಳ್ಬೇಡಿ. ಒಬ್ರು ಇವ್ರ ಹೆಸರು ತಗೊಂಡ್ರು, ಒಬ್ಬ ಹೆಸರು ತಗೊಂಡ ಸುಮ್ನೆ ತಾನೇ ಇದ್ರು ಎಲ್ಲಾರು ಬಂದು ಅವ್ರ ಗುಂಡಿ ಅವರೇ ಹಾಕೊಂಡು ಅವರೇ ಮಲಿಕೊಂಡ್ಬಿಟ್ಟು ನಮ್ಗೆ ಹೇಳ್ತಾವ್ರಿ ಇವಾಗ ಭಾವನಾತ್ಮಕ ಮಾತುಗಳು ತಾಯ್ತಾ ಕಟ್ಸ್ಕೊಳ್ಳಿ ಅಂತ ಹೇಳದ್ನಂತೆ. ನಾಮಿನೇಟ್ ಅಂತೆ ಸುದೀಪ್ ಸರ್ ಬರ್ತಾರೆ, ಅವ್ರಿಗೆ ಅರ್ಥ ಆಗುತ್ತೆ, ಅವ್ರಿಗೆ ಹೇಳ್ರಿ. ಅವ್ರ ಅಕಸ್ಮಾತ್ ಏನಾದ್ರು ನೀವು ಕೊಟ್ಟಿದ್ದ ಕಾರಣ ಕರೆಕ್ಟ್ ಅಂದ್ರೆ ಆ ಸ್ಪಾಟ್ ಅಲ್ಲಿ ಮನೆ ಬಿಟ್ಟು ಹೋಯ್ತೀನಿ, ಅದನ್ನು ಹೇಳ್ತೀನಿ. ಇದೇ ತಾಕತ್ತಲ್ಲಿ ಹೇಳ್ತಾರ ನಾನು. ನೀವು ಕೊಟ್ಟಿದ್ದ ಕಾರಣಗಳು ಸುದೀಪ್ ಸರ್ ಏನಾದ್ರು ಕರೆಕ್ಟ್ ಅಂದ್ಬಿಟ್ರೆ ಅರ್ಧ ಮೀಸೆ ಬಡಿಸ್ಕೊಂತೀನಿ, ಮನೆ ಬಿಟ್ಟು ಆಚೆ ಹೋಯ್ತೀನಿ. ತಾಕತ್ತಿಲ್ದಿರೋ ಮಾತುಗಳು ಮಾತಾಡಕ್ ಎಲ್ಲಾರು ಸರಿಯಾಗಿ ಪೈಸಾ ಒಬ್ರು ಕೈಲಾಗಲ್ಲ. ಅಯ್ಯ ಕೂತ್ಕೊಳ್ರಿ, ಕಂಡಿದೀನ್ರಿ. ನಾನು ಕೂತ್ಕೊಂಡೇ ಇದ್ದೀನಿ, ನಿಮ್ ತರ ತಿರ್ಗಾಡ್ತಾ ಇಲ್ಲ. ಹೌದು, ನಾನು ಕೂತ್ಕೊಂಡೇ ಇದ್ದೀನಿ, ನಿಮ್ ತರ ತಿರ್ಗಾಡ್ತಾ ಇಲ್ಲ.